ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ DM ಪ್ರಭಾಕರ್ ಅವರನ್ನು ತಾವಿಲ್ಲಿ ಕಾಣಬಹುದು. ತಿರಂಗಿ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಎಲ್ಲರಿಗೆ ಧನ್ಯವಾದಗಳು. ಹಿಂದೆ ಕಳೆದ 2 ದಿವಸಗಳಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಈ ನಾಡಿನ ಅನ್ನದಾತ ನಿರ್ಲಕ್ಷ್ಯ ಮಾಡ್ತದೆ. ಒಂದ್ ಕಡೆ ಭೀಕರ ಬರಗಾಲ, ಕುಡಿಯುವ ನೀರಿಗೆ ಆಕಾರ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು, ಶಾಸಕರುಗಳು ರೈತರ ಅನ್ನದಾತ ನಿರ್ಲಕ್ಷ್ಯ ಮಾಡಿದೆ. ಬರಗಾಲ ಬಗ್ಗೆ ಇದುವರೆಗೂ ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಆದರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಬರಗಾಲವನ್ನು ವೀಕ್ಷಣೆ ಮಾಡಿದ್ವಿ. ಮೊಟ್ಟ ಮೊದಲ ಬಾರಿಗೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ವೀಕ್ಷಣೆ ಮಾಡಿದ್ವಿ. ಈ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿಲ್ಲ, ಬೆಳೆ ಪರಿಹಾರಕ್ಕೆ ಹಣ ಕೊಟ್ಟಿಲ್ಲ, ಬೆಂಬಲ ಬೆಲೆ ಕೊಟ್ಟಿಲ್ಲ. ಇದರ ಜೊತೆಗೆ ಸುಮಾರು 15 ಲಕ್ಷಕ್ಕೆ ಹೆಚ್ಚು ರೈತರು ಅಡಿಕೆಯನ್ನು ಬೆಳೀತಿದ್ದಾರೆ. 15 ಲಕ್ಷಕ್ಕೆ ಹೆಚ್ಚು ರೈತರು ಅಡಿಕೆಯನ್ನು ಬೆಳೀತಿದ್ದಾರೆ. ಈ ಸರ್ಕಾರಕ್ಕೆ ನಾವು ಬಹಿರಂಗ ಪ್ರಶ್ನೆ ಕೇಳ್ತೀವಿ. ಯಾಕಂದ್ರೆ ಚುನಾವಣೆ ಬಂದಿವರಿಗೆ, ಚುನಾವಣೆಗೋಸ್ಕರ ಈ ಗುಟ್ಕಾ ಮಾಲೀಕರಿಗೆ, ಚುನಾವಣೆಗೋಸ್ಕರ ಗುಟ್ಕಾ ಮಾಲೀಕರಿಗೆ ಕಪ್ಪ ವಸೂಲಿ ಮಾಡಿ, ಯಾಕಂದ್ರೆ ಬೇರೆ ಬೇರೆ ಮಾಡಿ ಲೋಕಸಭೆ ಚುನಾವಣೆ ಬೇರೆ ಬೇರೆ ಪಕ್ಕದ ರಾಜ್ಯದ ಜಿಲ್ಲೆಗಳಿಗೆ ಈ ಸರ್ಕಾರವನ್ನು ಅಳವಡಿಸಿದೆ. ಇನ್ನು ಕೇವಲ ಸರ್ಕಾರ 1.5 ವರ್ಷ ಮಾತ್ರ ಬಾಕಿ ಇದೆ. ಭ್ರಷ್ಟಾಚಾರ ನಾನು ಕೇಳ್ತೀನಿ, ಸಿಗರೇಟ್ ಕಂಪನಿಯಿಂದ ಯಾಕೆ ಹಾನಿಕರ ಅಲ್ವಾ? ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಅಲ್ವಾ? ಸಿಗರೇಟ್ ಬ್ಯಾನ್ ಮಾಡಿ. ನಿಮಗೆ ತಾಕತ್ತಿದ್ರೆ ಸಿಗರೇಟ್ ಬ್ಯಾನ್ ಮಾಡಿ. ರಾಜ್ಯದ ಬೀದಿಗಳಲ್ಲಿ, ಮೂಲೆಗಳಲ್ಲಿ ಹೆಣ್ಣವನ್ನ ಮದ್ಯವನ್ನು ಮಾರಾಟ ಮಾಡ್ತಾರೆ. ಅದಕ್ಕೆ ಕಡಿವಾಣ ಹಾಕಕ್ಕೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ನಾನು ಅಬಕಾರಿ ಸಚಿವನಾಗಿದ್ದೆ. ನಕಲಿ ಕಳವಟ್ಟಿ ಮತ್ತು ಸೆಕೆಂಡ್ಸ್ ತರಿಸಿದ ತಡೆಗಟ್ಟ ಪ್ರಯತ್ನ ಮಾಡಿದ್ವಿ. ರಾಜಾರೋಷವಾಗಿ ಸೆಕೆಂಡ್ಸ್ ತರಡು ಕಳವಟ್ಟಿ ಇವತ್ತು ನಡೀತದೆ. ಮದ್ಯವನ್ನ ಬ್ಯಾನ್ ಮಾಡಿ. ನಿಮಗೆ ತಾಕತ್ತಿದೆ, ಗುಟ್ಕಾ ಬ್ಯಾನ್ ಮಾಡಿದೆ. ಅದರಲ್ಲಿ ನಿಕೋಟಿನ್ ಇದ್ರೆ ಅದರಲ್ಲಿ ಆರೋಗ್ಯಕ್ಕೆ ಹಾನಿಕರಕ್ಕೆ ಬ್ಯಾನ್ ಮಾಡಿ ನಾವು ಬೇಡನ್ನಲ್ಲ. ಆದರೆ ಅಡಿಕೆ ಬೆಳೆಗಾರರ ಸಂಘರ್ಷ ಬರಬೇಕಾಯಿತು. ನಿನ್ನೆ ದಿವಸ ನಮ್ಮ ಜ್ಞಾನೇಂದ್ರ ನೇತೃತ್ವದಲ್ಲಿ ಜ್ಞಾನೇಂದ್ರ ನೇತೃತ್ವ ಎಲ್ಲಿಗೆ ಹೋಗ್ಬೋದು, ರಾಘವೇಂದ್ರ ನಮ್ಮ MP ಅವರೆಲ್ಲ ಸೇರಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆಮದಾಗ್ತಿತ್ತು UPA ಸರ್ಕಾರದಲ್ಲಿ. ಅದನ್ನು ತಡೆಯಲು ಇದ್ರ ಜೊತೆಗೆ ಅಡಿಕೆ ಬೆಳೆಗಾರರ ರಕ್ಷಣೆ ಬರಬೇಕಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ನಾಯಕರು ಒತ್ತಾಯ ಮಾಡಿದರೆ. ಆ ರಾಜ್ಯದಲ್ಲಿ ಕಳೆದ 2 ದಿವಸಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ನಿನ್ನೆ ಜ್ಞಾನೇಂದ್ರ ಭೇಟಿ ಮಾಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಇದು ನನ್ನ ಗಮನಕ್ಕೆ ಬಂದಿಲ್ಲ, ಇದು ಆರೋಗ್ಯ ಇಲಾಖೆ ಅಂದ್ರೆ ಆರೋಗ್ಯ ಸಚಿವರು UT ಖಾದರ್ 2014ರಲ್ಲಿ ನಾವು ದಾವಣಗೆರೆಯಲ್ಲಿ ಅಹೋರಾತ್ರಿ ದಂಡಿ ಸತ್ಯಾಗ್ರಹ ಕೂದಿದ್ವಿ. ಅವತ್ತು ಇದೇ UT ಖಾದರ್ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡಿದ್ವಿ. ನಾವು ನಗರಸಭೆ ಹತ್ರ ಅಹೋರಾತ್ರಿ ದಂಡಿ ಸತ್ಯಾಗ್ರಹ 1 ವಾರ. ಅದಕ್ಕೆ ಇವತ್ತು ರೈತರ ಸಂಘರ್ಷಕ್ಕೆ ನೀವು ಗುಟ್ಕಾ ಬ್ಯಾನ್ ಮಾಡಿದೆ ಹಂಗಂತ ಹೇಳಿ ಅದಕ್ಕೆ ಮಾದಕ ವಸ್ತುಗಳು ಹಾಕಿದೆ, ಅದನ್ನು ಬ್ಯಾನ್ ಮಾಡಿ ನಾವು ಬೇಡ ಅನ್ನಲ್ಲ. ಅವತ್ತು ನಾವು ಹೋರಾಟ ಮಾಡಿದಾಗ ಇದೇ UT ಖಾದರ್ ನನಗೆ ಕರೆ ಮಾಡಿ, ಬ್ರದರ್ ರೇಣುಕಾಚಾರ್ಯ, ನಾವು ಗುಟ್ಕಾ ಬ್ಯಾನ್ ಮಾಡಲ್ಲ, ಅದಕ್ಕೆ ನಾವು ದಂಡಿ ವಾಪಸ್ ಹೊಡಿದ್ವಿ ದಾವಣಗೆರೆ 2014ರಲ್ಲಿ. ನಿನ್ನೆ ದಿವಸ ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ, ಆರೋಗ್ಯ ಇಲಾಖೆ ಬ್ಯಾನ್ ಮಾಡ್ತಿದ್ರೆ. ಅಂದ್ರೆ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡ್ತಾರಲ್ವಾ, ಫುಡ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು. ನಾನು ಆರೋಗ್ಯ ಸಚಿವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣ ನೀವು ನಾಳೆ ಆಗಸ್ಟ್ 15ನೇ ತಾರೀಕು ನಾವು ರೈತರ ಪರವಾಗಿದ್ದೇವೆ,
ಈ ಗುಟ್ಕಾ ನಿಕೋಟಿನ್ ಮಿಕ್ಸ್ ಮಾಡಿದ್ರೆ ಮಾತ್ರ ಅಂತವ್ರು ರೈಡ್ ಮಾಡ್ತೀವಿ. ಆದ್ರೆ ಗುಟ್ಕಾ ಬ್ಯಾನ್ ಮಾಡಲ್ಲ ಅಂತೇಳಿ ನಾಳೆ ಆಗಸ್ಟ್ 15ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಸಂದರ್ಭದಲ್ಲಿ ರೈತರ ಪರವಾಗಿ ಬರಬೇಕು, ರೈತರ ಜೊತೆ ನಾವಿದ್ದೇವೆ ಅಂತೇಳಿ 15 ಲಕ್ಷ ರಮೇಶ, ನಮ್ಮ ರೈತ 15 ಲಕ್ಷ ಕುಟುಂಬಗಳು ಇವತ್ತಿಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತರ ಮಕ್ಕಳೇ, ಇವತ್ತು ನಾವು ತೀರ್ಮಾನ ಮಾಡ್ತೀವಿ ಸೋಮವಾರ ಬೆಳಗ್ಗೆ ಇದು ವೀರ ಸಂಗೊಳ್ಳಿ ರಾಯಣ್ಣ ಜನ್ಮಾಚರಣೆ ಮತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ನಿನ್ನೆ ನ್ಯಾಮತಿಯಲ್ಲಿ ನಾವು ಬೈಕ್ ರ್ಯಾಲಿ ಮಾಡಿದ್ವಿ. ನಾಳೆ ಬೆಳಗ್ಗೆ ಈ ಟಿವಿ ವೃತ್ತದ ಕನಕದಾಸ ಸುತ್ತ ಎಷ್ಟು ಗಂಟೆಗಪ್ಪ ನವೀನ ಧ್ವಜ 9 ಗಂಟೆಗೆ ಕನಕದಾಸ ವೃತ್ತದಲ್ಲಿ ನಮ್ಮ ಪಾಲಾಕ್ಷಪ್ಪನವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಹಾಗಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ದಯಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ಪಾಲ್ಗೊಳ್ಳಬೇಕು. ಉಪಹಾರ ವ್ಯವಸ್ಥೆಯನ್ನು ರವೀಂದ್ರ ಮತ್ತೆ ಮಾಡ್ತಾರೆ, ಎಲ್ಲರೂ ಸೇರಿ ನವೀನ ಜಿಲ್ಲೆ ಎಲ್ಲ ಸೇರಿ ಮಾಡ್ತಾರೆ. ಉಪಹಾರ ವ್ಯವಸ್ಥೆ ಮಾಡಿದ್ರೆ ಉಪಹಾರ ಮಾಡಿ ಎಕರೆ ಇದೆ. ಯಾರು ಹೊನ್ನಾಳಿ ಟೌನು ಅಕ್ಕಪಕ್ಕಲ್ಲೇ ಬರಲಿ, ಎಲ್ಲರೂ ಯಾಕಂದ್ರೆ 10ನೇ ತಾರೀಕು OBC ಮೋರ್ಚಾ ಸಮಾವೇಶ ಎಲ್ಲರೂ ಪಾಲ್ಗೊಳ್ಬೇಕು. ಮತ್ತು 17ಕ್ಕೆ ಅಡಿಕೆ ಬೆಳಗ್ಗೆ ಹೋರಾಟ ಇದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಯಾರ್ಯಾರು ನಗರದಲ್ಲಿ ಕಡ್ಡಾಯವಾಗಿ ಯುವ ಮೋರ್ಚಾ ಅಧ್ಯಕ್ಷ ಪುಡಿಯಲ್ಲಿದ್ದೇನೆ. ನಾಳೆ ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿ ಇದೆ. OBCಯಿಂದ ಭಾನುವಾರ 2 ಗಂಟೆಗೆ ಫೋಟೋ ನಾವು ಸೆಂಟ್ರಿಗೆ ಇದ್ದೀವಿ. ರೌಂಡ್ ಹಾಕ್ರಿ, ಸಾಕು ಸಾಕು. ಆಯ್ತು ಗೋಚಿ ಹಾಕಿ ಈಗ ಬಂದಿದೆ ಮಕ್ಕಳೇ ಅಗಲ ಮಾಡಿ ಮಾಡೋದ್ರಿಂದ ಮಕ್ಕಳೇ ಬ್ಲಾಗ್ ಸಂಗೊಳ್ಳಿ ರಾಯಣ್ಣನಿಗೆ, ಮಹಾತ್ಮ ಗಾಂಧೀಜಿಯವರಿಗೆ, ಸಿಂಧೂರ ಲಕ್ಷ್ಮಣನಿಗೆ, ಹೊರಟ ಸೇನಾನಿಗಳಿಗೆ ಒಂದೇ 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 ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಅಖಂಡ ಭಾರತಕ್ಕೆ ವೀರ ಸಾವರ್ಕರರಿಗೆ Oh,